12ನೇ ತಾರೀಕು 29ನೇ ತಾರೀಕು ನಾವು ಹೋಗ್ತೀವಿ, ಎಲ್ಲ ಹೊರಗಡೆ ಹೋಗ್ತೀವಿ ನಾವು ನಮ್ಮ ಸಾಹೇಬ್ರೆಲ್ಲ. ತಕ್ಷಣ ಒಂದು ಫೋನ್ ಬರುತ್ತೆ ಈ ರೀತಿ ಅಂತ. ತಕ್ಷಣ ನಾವು ತುರ್ತು ಹೊರಡ್ತೀವಿ. ಸೊ ಬಂದಾಗ ನಾವು ಶಿವಣ್ಣ ನಮ್ಮ ಸಾಹೇಬ್ರೆಲ್ಲ ಒಟ್ಟಿಗೆ ಬಂದ್ವಿ. ಬಟ್ ನಮಗೆ ಆ ವಿಚಾರ ಗೊತ್ತಾದಾಗ ಖಂಡಿತ ನಾವು ಯಾರೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಅನಿಸ್ತು. ನಾವು ನೋಡಿದಾಗ ನಾವು ಬರ್ತಿದ್ದಾಗ ಏನು ಮಾಡ್ತೀವಿ ಗೊತ್ತಿಲ್ಲ. ಕೊನೆಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ. 100% ಸರ್. ಅಲ್ಲಿ ಮಾತು ಹೋರಾಟ ಮಾಡಿ ಪಡ್ಕೊಳ್ಳೋಂಥ ಸ್ವಭಾವ ಹೋರದಲ್ಲ ಅಲ್ಲ. ಏನೇ ಪಡ್ಕೊಂಡು ಪ್ರೀತಿ ವಿಶ್ವಾಸ ಪಡ್ಕೊಳ್ಳಿ ಅನ್ನೋದು. ದೇವಸ್ಥಾನ ಫೋಟೋ ಇದೆ ಸರ್. ನಿಜಕ್ಕೂ ಯಾರೋ ಒಬ್ಬ ಕಲೆಗಾರ ಬರೆದಿದ್ದ, ಬ್ರಹ್ಮನಿಗೆ ಕ್ಷಮೆ ಕೇಳ್ತಿದ್ದಂತೆ, ಧರ್ಮ ನಿನ್ನ ಕರೆಸಿ ತಪ್ಪು ಮಾಡ್ಕೊಂಡೆ ಕಡೆ. ಎಲ್ಲ ಹುಟ್ಟಿದಾಗಲೇ ಯಾರು ಶ್ರೀಮಂತರಾಗಿಲ್ಲ ಸರ್. ಹುಟ್ಟಿದಾಗಲೇ ಯಾರು ಬಡವರಲ್ಲ. ಈ ಲಾಕ್ಡೌನಲ್ಲಿ ಕೋವಿಡ್ ಸಂದರ್ಭಗಳಲ್ಲಿ 1 kg ಅಕ್ಕಿ ಕೊಟ್ಬಿಟ್ಟು 10 ಫೋಟೋ ತಗೋತಾರೆ ಸರ್. ಕರೆಕ್ಟ್ ಸರ್. ಹೌದು. ಎಲ್ಲ ಸಾಧಕರು ಇತಿಹಾಸ ಪುಟ ಸೇರೋದ್ರ ಜೊತೆಗೆ ಪಠ್ಯ ಪುಸ್ತಕ ಅವ್ರು ನೋಡಿ ಸ್ವಂತ ಮನೇಲಿ ಅವ್ರ ಮಕ್ಕಳನ್ನ ಅವ್ರಿಗೆ ಆ ರೀತಿ ನೋಡಿದ್ರು. ಆದ್ರೆ ಪುನೀತ್ ರಾಜ್ಕುಮಾರ್ ಫೋಟೋ ಆ ಬಸ್ಸಲ್ಲಿ ನೋಡಿ ಒರೆಸ್ಕೊಂಡು ಅಳ್ತಿದ್ದಾರೆ ಅಂದ್ರೆ ನನ್ನ ಅಷ್ಟುದ್ದಾನೆ ಇರೋದು ಅವರು. ಅವಾಗ ಅವರು ದೇಶದ ಪ್ರಧಾನ ರಾಷ್ಟ್ರಪತಿ ಹತ್ರ ಹೋಗಿ ನಿಂತ್ಕೊಂಡು ಪ್ರಶಸ್ತಿ ತಗೊಂಡಿದ್ದಾರೆ. ನಾನು ಹಂಗೆ ತಗೋತೀನಿ. ಎಲ್ರಿಗೂ ನಮಸ್ಕಾರ. ಸುದ್ದಿಮನೆ ವೀಕ್ಷಕರಿಗೆ, ಇವತ್ತು ನಮ್ಮ ಜೊತೆ ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅದ್ಭುತವಾಗಿ ನೆರವೇರಿಸ್ಕೊಂಡು ಬಂದಿದ್ದಾರೆ ತುಂಬ ದಿವಸಗಳಿಂದ. ದೇವರಾಜ್ ಅರಸು ಅಂದ್ಬಿಟ್ಟು ಇವತ್ತು ನನ್ನ ಜೊತೆ ಕೂತ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳೋಕ್ಕಿಂತ ಅವ್ರ ಇಂಟ್ರೊಡಕ್ಷನ್ ಅವರೇ ಕೊಡ್ತಾರೆ. ಸರ್ ನಮಸ್ತೆ, ಸುದ್ದಿಮನೆಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಸುದ್ದಿಮನೆ ಚಾನಲ್ಲು ರಾಜ್ಯಾದ್ಯಂತ ಭಾಳ ಹೆಸರುವಾಸಿ. ಬಹುಶಃ ಅತಿ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿದೆ ಚಾನಲ್ಲು. ಭಾಳ ಖುಷಿಯಾಗುತ್ತೆ. ಜೊತೆಗೆ ಎಲ್ಲ ಒಂದು ವಿಚಾರಗಳನ್ನು ಎಲ್ಲರಿಗೂ ಮನಮುಟ್ಟೋ ರೀತಿ ತೋರಿಸ್ತಾರೆ. ಭಾಳ ಚೆನ್ನಾಗಿ ಒಳ್ಳೆ ಚಾನಲ್. ಭಾಳ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ಸರ್. ನಿಮ್ಮ ಚಾನಲ್ಗೆ ಶುಭಾಶಯ, ಅಭಿನಂದನೆಗಳು ನಮ್ಮ ಕಡೆಯಿಂದ. ಸರ್ ಅಪ್ಪು ಸರ್ ಬಗ್ಗೆ ಎಲ್ಲ ಗೊತ್ತಿದೆ ನಿಮಗೆ. ಹೌದು ಸರ್. ಅಪ್ಪು ಸರ್ ಬಗ್ಗೆ 1-2 ಮಾತು. ಅಪ್ಪು ಅವ್ರ ಬಗ್ಗೆ 2 ಮಾತಲ್ಲಿ ಮುಗಿಯಲ್ಲ ಸರ್. ಇಲ್ಲ, ನಮಗೆ ಬಂದಂಥ ವಿಚಾರ, ಈಗಿನ ಮಕ್ಕಳಿಗೆ ಏನು ಅವ್ರು ಮಾಡಿರೋ ಅಂಥದ್ದು ಏನೇನು ನಡ್ಕೊಂಬಂದಿದೆ, ಅವಾಗಿಂದನೂ ಏನೇನು ಮಾಡ್ಕೊಂಬಂದಿದ್ದಾರೆ, ಇವಾಗೆಲ್ಲ ಈಚೆ ಬಂದಿದೆ. ಸೊ ನೀವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಹೋರಾಟ ಮಾಡ್ತಾ ಇದ್ದೀರಾ. ಪಠ್ಯ ಪುಸ್ತಕಗಳಲ್ಲಿ ಮಕ್ಕಳ ಪುನೀತ್ ಸರ್ದು ಒಂದು ಬರಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಮ್ಮ ಸರ್ ನಿಜಕ್ಕೂ ಆ್ಯಕ್ಚುಲಿ ನಾನು ಈ ವಿಚಾರನ ತುಂಬ ಮಾಡಬೇಕು ಅಂತ ಅಂದ್ಕೊಂಡೆ. ಮನಸ್ಸಿಗೆ ಬಂತು, ಇದು ಮಾಡಿದ್ರೆ ಹೇಗೆ ಮಾಡ್ಬೋದಲ್ಲ ಅಂತ. ನಮ್ಮ ಸ್ನೇಹಿತರು, ನಮ್ಮ ಮಿತ್ರನವರು, ನಮ್ಮ ವಿಜಯ್ ಅವರು ಭಾಳ ಅವರೆಲ್ಲ ನಮಗೆ ಭಾಳ ರೀತಿ ಬೆಂಬಲ ಸೂಚಿಸಿದ್ರು. ಇದೊಂದು ಒಳ್ಳೆಯ ಕಾರ್ಯ ಮಾಡಿ ಖಂಡಿತ ಅಂತ ನಮಗೆ ಕೆಲಸ ಮಾಡಿದ್ದಾರೆ. ಸೊ ಅವರು ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ಜೊತೆಗೆ ಅದನ್ನು ಯಾಕೆ ಮಾಡಬೇಕು ಅಂದರೆ ನೋಡಿ, ಈ ದಕ್ಷಿಣ ಭಾರತದಲ್ಲೇ 10ನೇ ವಯಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದು ನಮ್ಮ ಕರ್ನಾಟಕದ ಹೆಮ್ಮೆ. ಕರ್ನಾಟಕದ ಹೆಮ್ಮೆ. ನಾವು ಅದನ್ನು ಭಾಳ ಖುಷಿ ಪಡುವ. ನಿಜಕ್ಕೂ ನೋಡಿ, ಅವತ್ತು ಅವರ ಆ ಸಾಧನೆಗೆ ಅದೆಷ್ಟು ಕುಟುಂಬಗಳಲ್ಲಿ ನಮ್ಮನೇಲಿ ಇಂಥ ಮಗು ಹುಟ್ಟಬೇಕಿತ್ತು, ಮಕ್ಕಳು ಅಂದ್ರೆ ಹಿಂಗಿರ್ಬೇಕಪ್ಪ, ಈ ಥರ ಬೆಳಿಬೇಕಾದ್ರೆ ಸಾಧನೆ ಮಾಡಬೇಕು ಅಂದ್ರೆ ಎಷ್ಟೋ ಜನ ಇದ್ದಾರೆ, ಅಂದ್ಕೊಂಡಿದ್ದಾರೆ ಅವತ್ತು ದಿನ. ಬಟ್ ಆ ರೀತಿ ಹೆಸರುವಾಸಿ ಇರ್ತಕ್ಕಂಥ ಒಬ್ಬ ನಟರು ಇವತ್ತು ನಮ್ಮ ಜೊತೆ ಇಲ್ಲ. ಬಟ್ ಅದನ್ನು ಯಾವ ರೀತಿ ಹೇಳಬೇಕು ಅಂತ ನಮಗಂತೂ ಗೊತ್ತಿಲ್ಲ ಸರ್. ಭಾಳ ನೋವು ವಿಚಾರ. ಬಟ್ ಅದಕ್ಕೋಸ್ಕರ ನಾವು ಅದೇನಂತಂದರೆ, ಈಗ ಅವತ್ತು ಅಸಲನ್ನು ಸ್ಟಾರ್ಟಿಂಗಿಂದ ಇದು ಮಾಡ್ಬೋದಲ್ಲ, ಹೇಳ್ಬೋದಾ? ಫಸ್ಟ್ ಅವರನ್ನು ಹೇಳಿ ಸರ್, ಅನುಭವ ಹೇಳಿ ಸರ್. ಆ್ಯಕ್ಚುಲಿ ನಾವು ಅವ್ರಿಗೆ ಯಾವ ರೀತಿ ಫ್ಯಾನ್ಸ್ ಆಗಿದ್ವಿ ಅಂದರೆ, ತುಂಬ ಅವಾಗಿಂದ ಇವರು ಚಿಕ್ಕ ವಯಸ್ಸಿನ ನಟನೆ ಇದ್ದಲ್ಲ, ನಾವು ಭಾಳ ಇನ್ಸ್ಪೈರ್. ಆ್ಯಕ್ಚುಲಿ ಭಾಳ ಇನ್ಸ್ಪೈರು ನೋಡಿ. ಏನೋ ಅಂತಾರೆ, ಯಾಕಂದರೆ ನಮ್ಮ ತಂದೆಯವ್ರು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಸಾಂಗ್ಗಳು ಬಿಟ್ಟರು ಬೇರೆ ಆಗ್ತಾನೆ ಇರಲಿಲ್ಲ. ಅವ್ರು ಆಗ್ತಾನೆ ಇರಲಿಲ್ಲ. ನಾವು ಏನಪ್ಪ ಅವ್ರು ಇದೇ ಕೇಳ್ತೀಯಲ್ಲ ಅಂದರೆ, ನಿನಗೇನು ಗೊತ್ತೋ ಹೋಗೋ, ನೀನು ಅವ್ರ ಮಗ ಹಂಗೆ ಮಾಡವ್ರೆ, ನೀನಿದೆ ನನ್ನ ಮಗ, ನೀವು ಹೋಗಿ ಏನು ಮಾಡ್ತೀನಿ, ಈ ಥರ ಎಲ್ಲ ಅಂದಿದ್ದಾರೆ ನಮಗೆ. ಬಟ್ ನಮ್ಗೆ ಯಾಕೆ ಏನೋ ಅಂತಾರೆ ಅಂದ್ಕೊಂಡ್ವಿ. ಬಟ್ ನಮಗೆ ಬೆಳವಣಿಗೆಲಿ ಬರ್ತಾ ನಮಗೆ ಅದ್ರ ಬಗ್ಗೆ ಗೊತ್ತಾಯಿತು. ಅವರೆಲ್ಲ ಯಾಕೆ ಅಂತಾರೆ, ಅವ್ರು ಯಾಕೆ, ನಮ್ಮ ತಂದೆಯವರೆಲ್ಲ ಯಾಕೆ ಅವ್ರನ್ನ ಅಷ್ಟೊಂದು ಫಾಲೋ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂತ ನಾವು ಸ್ವಲ್ಪ ಅದ್ರೊಳಗಡೆ ಇಳಿದಾಗ ನಮಗೆ ಇವರ ಪುನೀತ್ ಅವ್ರದ್ದು ಆವಾಗ ನಮ್ಗೆ ಅವ್ರ ಪುಟ ತೆರೆದ ಬುಕ್ ಅವರ ಅಧ್ಯಾಯ ತೆರ್ಕೊಂತು. ಓ, ಈ ರೀತಿ ಸಾಧನೆ ಮಾಡ್ಬೋದಾ, 10 ವರ್ಷಕ್ಕೆ ಈ ಮಟ್ಟಿಗೆ ಬೆಳೀಬೋದಾ, ಹಾಗಾದ್ರೆ ನಾವು ಯಾಕೆ ಮಾಡ್ಬಾರ್ದು? ಎಲ್ಲ ಹುಟ್ಟಿದಾಗಲೇ ಯಾರು ಶ್ರೀಮಂತರಾಗಿಲ್ಲ ಸರ್. ಹುಟ್ಟಿದಾಗಲೇ ಯಾರು ಬಡವರಲ್ಲ. ಬಡವನಾಗ ಹುಟ್ಟೋದು ತಪ್ಪಲ್ಲ, ಬಡವನಾಗ ಸಾಯ್ಬಾರ್ದು. ಖಂಡಿತ ಸಾಧನೆ ಅಂದ್ರೆ ಅದು. ಬಡವನಾಗ ಹುಟ್ಟೋದು ತಪ್ಪಲ್ಲ, ಬಡವನಾಗ ಸಾಯ್ಬಾರ್ದು. ಸಾಧನೆ ಅಂದ್ರೆ ಅದೇನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಾಧನೆ ಅನ್ನೋದು ಇರ್ಬೇಕು ಸರ್.
ಖಂಡಿತ ಅದು ಮಾಡಬೇಕು. ಸೊ ಅದರಿಂದ ನಾನು ಭಾಳ ಅವ್ರನ್ನ ಅವಾಗಿಂದ ಚಿಕ್ಕ ವಯಸ್ಸಿಂದ ತುಂಬ ಇನ್ಸ್ಪೈರ್ ಆದೆ ಅವ್ರಲ್ಲೇ. ಸೊ ಹಂಗೆ ಬೆಳೀತಾ ಫಸ್ಟ್ ಟೈಮ್ ಅವರು ನಮ್ಮ ಊರಲ್ಲಿ ಶೂಟಿಂಗ್ ಬಂದಿದ್ದರು, ಹುಡುಗರು ಸಿನಿಮಾ ಶೂಟಿಂಗ್. ಆವಾಗ ಭಾಳ ಅವ್ರನ್ನ ಹತ್ತಿರದಿಂದ ನೋಡಿದ್ದು ನಾವು ಅವಾಗಲೇ. ಆದರೂ ಅದ್ರ ಮುಂಚೆ ನಾವು 10 ವರ್ಷದ ಹಿಂದೆ ಅವರ ಆಫೀಸಲ್ಲಿ, ವಜ್ರೇಶ್ವರ ಆಫೀಸಲ್ಲೇ ಭೇಟಿ ಮಾಡಿ ಫಸ್ಟ್ ಟೈಮ್ ಅದನ್ನು ಮಾಡಿದ್ದು. ಅಲ್ಲಿ ಈಶ್ವರ್ ಅಂತ ನಮ್ಮ ಸ್ನೇಹಿತರಿದ್ದು, ಅವ್ರ ಆಫೀಸಲ್ಲಿ ಕೆಲಸ ಮಾಡಿ. ಅವರು ಅಣ್ಣವ್ರಿಗೆ 40 ವರ್ಷದಿಂದ ಅವ್ರ ಜೊತೆ ಒಡನಾಟ. ಅವರು ಅವ್ರ ಜೊತೆ ನಾನು ಹೋದಾಗ ಪುನೀತ್ ಸರ್ನ ಅವ್ರ ಆಫೀಸಲ್ಲಿ ಭೇಟಿ ಮಾಡಿ ಫಸ್ಟ್ ಫೋಟೋ ಅವ್ರ ಜೊತೆ ತೊಗೊಂಡಿದ್ದು. ಹೌದು, ಭಾಳ ಇಷ್ಟ ಆಯಿತು. ಬಟ್ ಖುಷಿ ಅದು ನನಗೆ ಫಸ್ಟ್ ಟೈಮು. ಸೊ ಅದಾದ ನಂತರ ಹಿಂಗೆ ಅವರು ಅಂದರೆ ಭಾಳ ಇಷ್ಟ ನಮಗಂತ. ನಿಮ್ಮ ಸಮಾಜಮುಖಿ ಕಾರ್ಯಗಳನ್ನೆಲ್ಲ ಕೇಳ್ಪಟ್ರೆ ಈ ಒಂದು ಮಾತು ಹೇಳಿದ್ರಿ, ಈಗ ಇಲ್ಲ ಅಂತ ನೆನೆಸ್ಕೊಳಕ್ಕಾಗಲ್ಲ ನಾನು. ಈಗ ಜನರಲ್ ಆಗಿ ಸರ್, ಈ ಥರ ಯಾರು ಮುಂದೆ ಬಂದ್ಬಿಟ್ಟು ಹಿಂಗೆ ಮಾಡೋಣ ಆ ಥರ ಮಾಡೋಣ ಅಂತ ಹೇಳೋಣ. ಸೊ ಎಲ್ಲ ಅಭಿಮಾನಿಗಳು ಹೇಳ್ತಾರೆ ಹೊರತು ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಮುಖಾಂತರ ಆ ಥರ ಕಾಣ್ತಾರೆ. ಅಂದರೆ ಈ ಅಭಿಮಾನಿಗಳು ಏನು ಹೇಳ್ತಾರೆ ಅಂದರೆ, ಈ ಥರ ಯಾರು ನಮ್ಮ ದೇವರಾಜ್ ಸರ್ ಈ ಥರ ಮಾಡಿದ್ರು ಆಫೀಸರ್ಗೋಸ್ಕರ, ನಿಮ್ಮ ಮುಖಾಂತರ ಬೇರೆಯವ್ರ ಥರ ಕಾಣ್ತಾರೆ ಅಪ್ಪು ಸರ್. ಈಗ ಮಕ್ಕಳದಾಗಲಿ ಇವೆಲ್ಲ ನೀವು ನೋಡಿದ್ದೀರಾ, ಈ ಮಕ್ಕಳದು ಏನಿದೆ ಅವ್ರು ಸಾಕಿದ್ದಾರೆ ಅನಾಥಾಶ್ರಮ ಎಲ್ಲ ಏನಿದೆ, ಅದ್ರ ಬಗ್ಗೆ ಒಂದೆರಡು ಇದು ಮಾತಾಡಿ ಸರ್. ನಿಜಕ್ಕೂ ನೋಡಿ, ಅವರು ಕೆಲಸ ಯಾವತ್ತೂ ನಾವು ಇವತ್ತವ್ರಿಗೆ ನಮ್ಗೆ ಗೊತ್ತಿರಲಿಲ್ಲ ಸರ್. ಅವ್ರು ಇವ್ರು ಇಷ್ಟೆಲ್ಲ ಕೆಲಸ ನಮಗಿರಲಿ ಸರ್, ಸ್ವತಃ ಶಿವಣ್ಣವ್ರಿಗೆ ಗೊತ್ತಿಲ್ಲ. ನೋಡಿ, ಕೆಲವು ಮೊನ್ನೆ ಒಂದು ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ, ನನ್ನ ತಮ್ಮ ಇಷ್ಟು ಕೆಲಸ ಮಾಡಿದ್ದೀನಿ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲಲ್ವಾ, ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಯೋಚನೆ ಮಾಡಿ, ಅವತ್ತು ಅಪ್ಪಾಜಿಯವ್ರು ಹೇಳ್ಕೊಟ್ಟಿದ್ರಂತೆ, ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಲ್ಲಪ್ಪ, ಅದೇ ಜೀವನ ಅಂತ ಹೇಳಿದ್ದಾರೆ. ಅದನ್ನು ಅವ್ರು ಪಾಲಿಸ್ತಿದ್ದಾರೆ, ಖಂಡಿತ ನಾವು ಪಾಲಿಸ್ಬೇಕು, ಪ್ರತಿಯೊಬ್ಬರು ಪಾಲಿಸ್ಕೊತಾರೆ. ನಿಜಕ್ಕೂ ಅದೇ ಸರ್. ಇವತ್ತು ನೋಡಿ, ಒಂದು ಸಣ್ಣ ತಪ್ಪು ತಿಳ್ಕೊಬೇಡಿ, ಈ ಲಾಕ್ಡೌನಲ್ಲಿ ಕೋವಿಡ್ ಸಂದರ್ಭದಲ್ಲಿ 1 kg ಅಕ್ಕಿ ಕೊಟ್ಬಿಟ್ಟು 10 ಫೋಟೋ ತಗೋತಾರೆ ಸರ್. ಕರೆಕ್ಟ್, ನಿಜಕ್ಕೂ 1 kg ಅಕ್ಕಿ ಕೊಟ್ಬಿಟ್ಟು 10 ಫೋಟೋ ತಗೋತಾರೆ. ಬಟ್ ನಾನು ಯಾರು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಇವರು ಇಂಥವ್ರು ಹೌದು ಮಾರ್ಗದರ್ಶನ ಸರ್. ಇಷ್ಟೇ, ನಾನು ಬೇರೆ ಒಬ್ಬರಿಗೆ ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಅಂಥವ್ರು ಇಂಥದನ್ನು ನೋಡಿ ಬೇಡ ಸರ್. ಈಗ ಬುಕ್ಸ್ ಬಗ್ಗೆ ಹೋರಾಟ ಮಾಡ್ತಿದ್ದೀರಲ್ಲ ಸರ್, CM ಸರ್ನ ಮೀಟ್ ಮಾಡಿದ್ದೀರಾ ಅಂತಲೂ ನಮಗೆ ಕೇಳ್ಪಟ್ಟೆ ನಾನು. ಸೊ ಏನಾದ್ರು ಬಂತ, ಪಾಸಿಟಿವ್ ರಿವ್ಯೂ ಏನಾದ್ರು ಬಂತ ಅಂತ ಸರ್? ನಾನು ಇದನ್ನು ಅವತ್ತೇ ಪತ್ರದ ಮುಖಾಂತರ, ಪೋಸ್ಟ್ ಮುಖಾಂತರ ಮಾಡಿದ್ದೆ. ಸೊ ಅದಾದಮೇಲೆ ನಾನೀಗ ಅಧಿಕೃತವಾಗಿ ಅವ್ರಿಗೆ ಭೇಟಿ ಮಾಡಿ ತಲುಪಿಸಿದ್ದೀನಿ. ಅವರು ಭಾಳ ಪ್ರೀತಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ. ಯಾಕೆಂದರೆ ಅವರು ನಿಧನದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಭಾಳ ಗೌರವಿತವಾಗಿ ಅವ್ರನ್ನ ಕಳಿಸ್ಕೊಟ್ಟಿದೆ. ಯಾಕಂದ್ರೆ ಇದು ಚಿತ್ರರಂಗದಲ್ಲಿ ಸಂದರ್ಭಗಳು ಯಾವ ರೀತಿ ಇತ್ತು ಅವಾಗ, ಬಟ್ ಈಗ ಹೇಗೆ ಯಾವ ರೀತಿ ಕಳಿಸ್ಕೊಟ್ರು ಅಂತ ಎಲ್ಲರೂ ಹೆಮ್ಮೆ ಪಡೋದು. ಇದರಲ್ಲೇನು ನಮ್ದು ಯಾವುದೇ ಥರ ರಾಜಕೀಯ ಇಲ್ಲ. ಅವರು ಒಬ್ಬ ಅತ್ಯುತ್ತಮ ನಟನ್ನ ಇಡೀ ರಾಜ್ಯ ಕಳ್ಕೊಂಡು ಬಡವಾಗಿದೆ ಅಂಥವ್ರನ್ನ ಅಷ್ಟು ಗೌರವಿತವಾಗಿ ಕಳಿಸ್ಕೊಟ್ಟವ್ರೆ. ನಾವು ಅವ್ರಿಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ ಸರ್. ಈ ವಿಚಾರದಲ್ಲಿ ಮಾತ್ರ ಭಾಳ ಗೌರವಿತವಾಗಿ ಕಳಿಸ್ಕೊಟ್ಟಿದ್ದಾರೆ. ಇನ್ನೇನು 1 ತಿಂಗಳಾಗ್ತಿದೆ ಸರ್, ಅಪ್ಪು ಸರ್ ಸಾಹೇಬ್ ಬಂದು 1 ತಿಂಗಳಾಗ್ತಾ ಇದೆ. ಎಲ್ಲೆಲ್ಲಿ ನೋಡಿದ್ರು ಆ ಛಾಯೆನ ನನ್ನ ಮರೆಯೋಕ್ಕಾಗಲ್ಲ. ನೀವೊಂದು ಸರ್ಕಲ್ಗೆ ಹೋಗಿ, ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಎಲ್ಲಾದ್ರೂ ಹೋಗಿ ನೋಡಿ ಸರ್. ಎಲ್ಲ ದೇವತಾ ಮನುಷ್ಯ ಅನ್ನಕ್ಕೆ ಆ ದೇವ್ರೇನೆ ಏನ್ ಮಾಡ್ಕೊಬೇಕಂದ್ರೆ ದೇವ್ರಿಗೇನೆ ಬೇಜಾರಾಗ್ಬಿಟ್ಟಿದೆ. ಅಷ್ಟು ಶಾಪ. ಈಗ ಅವ್ನು ಶಾಪ ಹಾಕ್ತಿದ್ದಾನೆ ಕಣೋ ಅಂತ ಹೇಳ್ತಾನೆ, ದೇವ್ರಿಗೆ ಎಷ್ಟು ಜನ ಶಾಪ ಹಾಕಿದ್ದಾರೆ, ಆ ದೇವ್ರೇ ಬೇಜಾರು ಮಾಡ್ಕೊಂತಿದ್ದಾರೆ. ನಾನೊಂದು 2-3 ಕಡೆ ಅದನ್ನು ಕೇಳ್ಪಟ್ಟೆ, ಇಂಥ ಒಳ್ಳೆ ಮನುಷ್ಯನ ಯಾಕಾರ ಕರ್ಕೊಂಡು ಅಂತ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ ಅಂದ್ಬಿಟ್ಟು. ಇಷ್ಟು ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಬಿಟ್ಟು ಈ ತರ ಮಾಡಿದ್ದಾರೆ, ಈ ತರ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದೀರಾ. ನಿಮಗೆ ಆ ಎಷ್ಟು ಜನ ದೇವರು ಏನೇನಿದೆ ಎಲ್ಲ ನಿಮಗೆ ಆ ಶಕ್ತಿ ಎಲ್ಲ ದೇವ್ರು ಕೊಡ್ಲಿ ಸರ್. ನೀವು ಮಾಡ್ತಿರೋದು ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ. ಈ ಆ ಪುಸ್ತಕದ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಡೀಟೇಲ್ಸ್ ಏನಾದ್ರು ಖಂಡಿತ ಹೇಳ್ತೀನಿ. ಇವಾಗ ನನ್ನ ಅಭಿಪ್ರಾಯ ಏನು ಅಂದರೆ, ಇದರಲ್ಲಿ ಈಗ ನೋಡಿ, ತುಂಬ ಸಾಧಕರಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ. ಅಂಥ ಸಾಧಕರುಗಳಿಗೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಗೌರವ ಕೊಡ್ತಿದ್ದಾರೆ. ಸಂತೋಷ, ಅದು ಕೊಡ್ಬೇಕು ಸರ್. ಸಾಧಕರು ನಮಗೆ, ಈ ಸಾಧಕರ ಸಾಧನೆ ನಮ್ಗೆ ಪುಸ್ತಕದಲ್ಲಿ ಇದ್ರೆ ಅಲ್ವಾ ಸರ್ ನಾವು ಸಾಧನೆ ಮಾಡಲಿಕ್ಕೆ ಆಗೋದು. ಈ ಪ್ರತಿಯೊಂದು ನಾವು ಓದಿದ್ರೆ ನೋಡಿದ್ರೆ ತಾನೇ ನಮ್ಗೆ ಅರ್ಥವಾಗೋದು. ನಿಜ ಸರ್. ಸೊ ಅದಕ್ಕೆ ನನ್ನ ಅಭಿಪ್ರಾಯ ಏನಂದರೆ, ಎಲ್ಲ ಸಾಧಕರು ಇತಿಹಾಸ ಪುಟ ಸೇರೋದ್ರ ಜೊತೆಗೆ ಪಠ್ಯ ಪುಸ್ತಕ ಸೇರಬೇಕು. ಇವತ್ತು ನೋಡಿ, ಇವತ್ತು ನೀವು ತಿಳಿದಿರೋರು ಇವತ್ತು ಅವ್ರಿಲ್ಲ ಅಂದರೆ ನೋವಾಗುತ್ತೆ. ಬಟ್ ಅವ್ರು ಇಲ್ಲ ಅನ್ನೋದನ್ನ ಆ ಪುಟ್ಟ ಮಕ್ಕಳುಗಳು, ನೀವು ನೋಡಿ, ಮೊನ್ನೆ ಯಾರೋ ಅಜ್ಜಿ ಬಸ್ ಸ್ಟ್ಯಾಂಡಲ್ಲಿ ಅವ್ರ ಫೋಟೋ ಒರೆಸ್ಕೊಂಡು ಅಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ಏನಾಗಿದೆ, ಯಾಕೆ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಯಾರು ಗೊತ್ತಾಗಿರೋದು ಹಿಂಗೆ ಆಗಿದ್ರೆ ಅವ್ರು ನೋಡಿ, ಸ್ವಂತ ಮನೇಲಿ ಅವ್ರ ಮಕ್ಕಳನ್ನ ಅವ್ರಿಗೆ ಮಾಡಿದ್ರು ನೋಡ್ರು
ಆದ್ರೆ ಪುನೀತ್ ರಾಜ್ಕುಮಾರ್ ಫೋಟೋ ಆ ಬಸ್ಸಲ್ಲಿ ನೋಡಿ ಒರೆಸ್ಕೊಂಡು ಅಳ್ತಿದ್ದಾರೆ ಅಂದ್ರೆ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಸರ್, ಖಂಡಿತ ಬೆಲೆ ಕಟ್ಟಕ್ಕಾಗಲ್ಲ. ನೋಡಿ ನಾನು ಅದನ್ನೇ ಅನ್ಕೊಂಡೆ, ನಾವೆಲ್ಲ ಎಷ್ಟು ಅಭಿಮಾನ ಪ್ರೀತಿ ಇಟ್ಕೊಳ್ಳೋದು ಏನಿದೆ, ಆ ಪುಟ್ಟ ಮಕ್ಕಳು ನೋಡಿ, ಆ ಹಿರಿಯರು ನೋಡಿ, ಅವರೆಲ್ಲ ಯಾರು, ಯಾಕೆ ಅವ್ರ ಕುಟುಂಬದವರ ಯಾರು, ಯಾಕೆ ಈಗ ನಾವೆಲ್ಲ ಸರ್ ಇಷ್ಟೊಂದು ಪ್ರೀತಿ ನಮ್ಮ ಕುಟುಂಬದವರ ಅನ್ಸುತ್ತೆ, ಆದ್ರೂ ಅಷ್ಟು ಪ್ರೀತಿ ಅಭಿಮಾನ ಆ ಮಕ್ಕಳು ನೋಡಕ್ಕಾಗಲ್ಲ ಸರ್. ನಾನು ಆಕ್ಚುಲಿ ಸಹಿ ಸಂಗ್ರಹ ಮಾಡ್ಬೇಕಾದ್ರೆ ಪ್ರೀತಿ ಮಾಡಿ ಮಾತಾಡಿದೆ, ಏನಪ್ಪ ನಿಮಗೆ ಅಪ್ಪು ಅಂದ್ರೆ ಇಷ್ಟ, ಪೂರ್ತಿ ಇಷ್ಟ, ತುಂಬ ಇಷ್ಟ ಇಲ್ಲ, ಅವರು ನಮ್ಮ ವಯಸ್ಸು ನನ್ನ ಅಷ್ಟರಲ್ಲಿ ಇರೋದವರು ಅವಾಗ ಅವರು ದೇಶದ ಪ್ರಧಾನ ರಾಷ್ಟ್ರಪತಿ ಹತ್ರ ಹೋಗಿ ನಿಂತ್ಕೊಂಡು ಪ್ರಶಸ್ತಿ ತಗೊಂಡಿದ್ದಾರೆ, ನಾನು ಹಂಗೆ ತಗೋತೀನಿ ಅಂತ ನನಗೊಂದು ಮಗು ನನಗೆ ಉತ್ತರ ಕೊಡ್ತು ಸರ್. ನಿಜಕ್ಕೂ ನನಗೊಂಥರ ಭಾಳ ಭಾವಕ್ಕಾಗಿದೆ ಇಲ್ಲ ಖಂಡಿತ ಇದು ಮಕ್ಕಳ ಮನಸ್ಸಲ್ಲಿ ಇಷ್ಟೆಲ್ಲ ಇದೆ ಅಂದರೆ ಯಾಕೆ ಇದನ್ನು ಮಾಡ್ಬಾರ್ದು, ಪಠ್ಯಪುಸ್ತಕ ಯಾಕೆ ಸೇರಿಸ್ಬಾರ್ದು ಅಂದಾಗ ನಾನು ಕೇಳಿದೆ ಆ ಮಗು, ಏನಪ್ಪ ನಿಮಗೆ ಆ ಪಠ್ಯ ಪುಸ್ತಕ ಸೇರಿಸಿದ್ರೆ ನಿಮಗೆ ಇಷ್ಟನ ಓದ್ತೀರಾ, ಚೆನ್ನಾಗಿ ಸ್ಕೂಲಿಗೆಲ್ಲ ಓದ್ತೀರಾ ತಪ್ಪಿಸ್ಕೊಳ್ದಂಗೆ, ಓದ್ತೀನಿ ಖಂಡಿತ ಓದ್ತೀನಿ ಭಾಳ ಅವ್ರ ಪ್ರೀತಿ. ನಮ್ಮ ಬುಕ್ಸಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಎಲ್ಲೋ ನೋಡಿ ಯಾರೋ ಒಂದು ವಿಡಿಯೋ ನೋಡಿ ಬಸ್ ಸ್ಟ್ಯಾಂಡಲ್ಲಿ ನೆಂದಿನ ಬುಕ್ಕು ಮಗು, ಆ ಮಗುಗೆ ಎಷ್ಟು ಸರ್ 1 ವರ್ಷ ಅಪ್ಪು ಅಪ್ಪು ಅಂತ ಓಡೋದು, ಅಪ್ಪು ಆ ಪ್ರೀತಿ ಯಾರು ಅಂತ ಗೊತ್ತಿಲ್ಲ, ಆದ್ರೂ ಆ ಪ್ರೀತಿ ಆ ಒಂದು ನೋಡಿ. ಅದಕ್ಕೆ ಅವ್ರು ಸರ್ ಒಳ್ಳೆತನ ಇದೆ ಯಾವತ್ತಿದ್ರು ಎಲ್ಲರೂ ಮನಸ್ಸಲ್ಲಿ ನಾಟಕ ಒಳ್ಳೆತನ ಮೇಲೆ ಒಳ್ಳೆ ಮಾತಾಡೋದು ಪರಿಸ್ಥಿತಿ ಮಾತಾಡೋದು ಯಾವತ್ತೂ ತಿಳಿಯಲ್ಲ ಅದು ಒಳ್ಳೆತನ ಮನಸ್ಸಲ್ಲಿದ್ರೆ ಅಂತರಾಳದಲ್ಲಿ ಇದ್ರೆ ಮಾತ್ರ ಅಂತ ಪುಟ್ಟ ಮಕ್ಕಳು ಮನಸ್ಸಿಗೆ ಸಾಧ್ಯ ಹೊರತು ಮತ್ತೊಂದಿಲ್ಲ ಸರ್. ಸರ್ ನೀವು ಒಂದು ಮಾತು ಹೇಳಿದ್ರಿ ಪಠ್ಯಪುಸ್ತಕದಲ್ಲಿ ಸೇರಿಸಿದ್ರೇನೆ ಅಂತ ಹೇಳ್ಬಿಟ್ಟು, ಈಗ ನಾವು ಓದ್ಕೊಂಬಂದಾಗ ಹಿಸ್ಟ್ರಿ ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಟಿಪ್ಪು ಸುಲ್ತಾನ್ ಆಗ್ಲಿ, ಎಷ್ಟು ಸಾಧಕರುಗಳು ವೀರ ನಮಗೆ ಸ್ವತಂತ್ರ ಬಂದಿದ್ದೆಲ್ಲ ನಾವು ತಿಳ್ಕೊಂಡಿರೋದೇ ಬುಕ್ಕಿಂದ ಓದಿನೇ ತಿಳ್ಕೊಂಡಿರೋದು ನಾವು. ಅಂದ್ರೆ ಯಾರಾದ್ರೂ ಕೇಳ್ತೀವಿ ಅಂದ್ರೆ ನಾನು ಓದಿದ್ದೀನಪ್ಪ ನಮ್ಮ ಸ್ಕೂಲಲ್ಲಿ ಇತ್ತು ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಬರೋ ಜನರೇಷನ್ ಮಕ್ಕಳಿಗೆ ಅಪ್ಪು ಸರ್ ಅಂದ್ರೆ ಏನ್ ಮಾಡಿದ್ದಾರೆ, ಇವ್ರ ಸಾಧನೆಗಳು ಏನು, ಇದೆಲ್ಲ ತೋರಿಸ್ಬೇಕು ಅಂತ ಹೊರಟಿದ್ದೀರಾ ಸರ್. ದೇವ್ರು ನಿಜವಾಗ್ಲೂ ತುಂಬಾ ಒಳ್ಳೇದು ಮಾಡುತ್ತೆ ನಿಮ್ಗೆ, ಆ ಶಕ್ತಿ ಎಲ್ಲ ದೇವ್ರು ಕೊಡ್ತಾರೆ ಅನ್ಕೊಂಡಿದೀನಿ. ಇನ್ನೇನು ಹೇಳಕ್ಕಾಗಲ್ಲ ಸರ್, ನೀವು ಅಷ್ಟೊಂದು ಒಳ್ಳೇದು ಮಾಡ್ತಿದ್ದೀರಾ ಅಂತ ಹೇಳಿದ್ಮೇಲೆ ಆ ಬುಕ್ಸ್ ಒಂದು ಅಟ್ಲೀಸ್ಟ್ ಆ ಬುಕ್ಸ್ ಏನಾರೋ ನೇಮು ಇಲ್ಲ ಏನಾರೋ ಚರಿತ್ರೆ ಆಗ್ಲಿ, ಅಪ್ಪು ಸರ್ ಮಾಡ್ಕೊಂಡ್ ಬಂದಿರೋ ಹಿಸ್ಟ್ರಿ ಆಗ್ಲಿ, ಇಲ್ಲ ಸಿನಿಮಾಸ್ ಆಗ್ಲಿ, ಇಲ್ಲ ಅವರು ಏನೇನು ಸಾಧನೆ ಮಾಡ್ಕೊಂಡ್ ಬಂದಿರೋ ಆ ತರ ಪರ್ಟಿಕ್ಯುಲರ್ ಆಗಿರುತ್ತಾ, ಇಲ್ಲ ಯಾವ ಪರ್ಪಸ್ ಅಲ್ಲಿ ಇದ್ರಲ್ಲಿ ಇರುತ್ತೆ ಅಂತ? ಗುಡ್, ಒಳ್ಳೆ ಪ್ರಶ್ನೆ ಕೇಳಿದಿರಿ, ಥ್ಯಾಂಕ್ ಯು. ಇದನ್ನ ನಾನು ಹೇಳಲೇಬೇಕು, ಯಾಕಂದ್ರೆ ನಾನು ಇವತ್ತಿಲ್ಲಿ ಮಾತಾಡಕ್ಕೆ ಬಂದಿದ್ದೀನಿ ಅಂದ್ರೆ ನಮಗೆ ಅದೇ ಮುಖ್ಯ, ಅದನ್ನ ಹೇಳಲೇಬೇಕು ಸರ್. ಈಗ ಅದನ್ನ ಯಾವ ರೀತಿ ಮಾಡಬೇಕು ಅಂದ್ರೆ, ಈಗ ನೋಡಿ ನಾವು ಅವ್ರಿಗೆ ಮನವಿ ಸಲ್ಲಿಸಿರೋದು ಅವರು ಬಾಲನಟನಾಗಿ ಮಾಡಿರ್ತಕ್ಕಂಥ ಸಾಧನೆ ಪರಿಗಣಿಸಿ ಪಠ್ಯಪುಸ್ತಕಕ್ಕೆ ಸೇರಿಸಿ ಅಂತ ಹೇಳಿದ್ರು. ಅವರು ನಟರಾದ ಮೇಲೆ ಅಂತ ನಮ್ದು ಪ್ರಶ್ನೆ ಇಲ್ಲ, ಬಟ್ ಅವ್ರ ಸಾಧನೆ ನಟರಾದ ಮೇಲೆ ಇದೆ. ನಾವು ಅದೆಲ್ಲ ತಮಗೆಲ್ಲ ಗೊತ್ತಿರಲ್ಲ, ಅದರಲ್ಲೇ ನೀವು ಎರಡು ಮಾತಿಲ್ಲ. ಬಟ್ ಬಾಲನಟನ ಯಾಕೆ ನಾವು ಪ್ರತ್ಯೇಕ ನಾನು ಅವ್ರನ್ನ ಬಾಲನಟನ ವಿಚಾರದಲ್ಲಿ ಬಂದಿದ್ದೀನಿ ಅಂದ್ರೆ, ನೋಡಿ ಹೆಚ್ಚು ಕಮ್ಮಿ ಅವ್ರಿಗೆ ಬೆಟ್ಟದ ಸಿನಿಮಾ 1985ರಲ್ಲಿ ಅದೆಲ್ಲ ತಮಗೆ ಗೊತ್ತಿದೆ. ಆವಾಗ ಅವರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡ್ರು. ಅಂದ್ರೆ ನಮ್ಮ ದೇಶದಲ್ಲಿ 10ನೇ ವರ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಹುಟ್ಟು ಹೊರ ಹೋಗಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಳ್ಳೋದಂದ್ರೆ ಅದು ತಮಾಷೆ ವಿಷಯ ಅಲ್ಲ ಸರ್. ಅದು ನಮ್ಗೆ ಹೆಮ್ಮೆ, ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ಹೆಮ್ಮೆ. ನಾವು ಕರ್ನಾಟಕ ಅಂತ ಅಂತೀವಲ್ಲ, ಅಂತ ಕರ್ನಾಟಕ ನೋಡಿ ಬೇಕಾದಂತ ಬೇರೆ ಇಂಡಸ್ಟ್ರಿ ಅವರು ಕರೆದ್ರು ಸಹಿತ ಅಪ್ಪಾಜಿಯವ್ರು ಯಾವತ್ತು ಹೋಗ್ಲಿಲ್ಲ. ಕನ್ನಡಕ್ಕೋಸ್ಕರ ಅವರು ಹೋರಾಟ ಮಾಡೋದು, ಅಂತ ಕನ್ನಡಿಗರ ಮಗನಾಗಿ ಯಾವತ್ತು ಅಂತ ಪ್ರಶಸ್ತಿ ತಗೊಂಡಿದ್ದಾರೆ. ಸೊ ಅವರು ಅಂದ್ರೆ ನನ್ನ ಅಭಿಪ್ರಾಯ 10ನೇ ವಯಸ್ಸಿಗೂ ಅತ್ಯಂತ ಕಿರಿಯ ವಯಸ್ಸಿನಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೋಬಹುದು ಅನ್ನೋದಕ್ಕೆ ಇವರು ಇನ್ಸ್ಪಿರೇಷನ್ ಅಷ್ಟೇ ಸರ್ ನನ್ನ ಅಭಿಪ್ರಾಯ. ಇವರು ಸಾಧನೆನ ಅದಕ್ಕೋಸ್ಕರ ಬಾಲನಟನಾಗಿ ಮಾಡಿರ್ತಕ್ಕಂಥ ಸಾಧನೆನ ಪರಿಗಣಿಸಿ ಪಠ್ಯ ಪುಸ್ತಕಕ್ಕೆ ದಯಮಾಡಿ ಸೇರಿಸಿ ಅಂತ ನಾನು ಮನವಿ ಮಾಡ್ತೀನಿ ಸರ್, ಅಷ್ಟೇ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಸರ್, ಚಿಕ್ಕ ಮಕ್ಕಳಿಗೆ ಅದು ಪರಿಣಾಮ ಬೀರುತ್ತೆ. ನಾವು ಈ ತರ ಏನಾದ್ರು ಗುರುತಿಸ್ಕೊಳ್ಳೋಣ. ಈಗ ಮನೆಯ ಮೊದಲ ಪಾಠಶಾಲೆ, ಹೌದು, ಇದೇನು ದೊಡ್ಡವರಿಂದ ಬರುತ್ತಾ? ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಅಂದ್ರೆ ಮನೇಲಿ ನಾವು ಹೇಗೆ ಮಕ್ಕಳನ್ನ ನಡೆಸ್ಕೊತೀವಿ, ಮಕ್ಕಳ ಜೊತೆ ನಾವು ಹೇಗಿರ್ತೀವಿ, ನಾವು ಮಕ್ಕಳಿಗೆ ಏನು ಸಂಸ್ಕೃತಿ ಕಲಿಸ್ತೀವಿ, ಮಕ್ಕಳು ನಾವು ಏನು ಓದಿಸ್ತೀವಿ, ಮಕ್ಕಳು ನಾವು ಏನು ತಿಳುವಳಿಕೆ ನೀಡ್ತೀವಿ, ಮಕ್ಕಳಿಗೆ ನಾವು ಏನು ಬೆಳವಣಿಗೆ ನಾವು ಯಾವ ರೀತಿ ಬೆಳೆಸ್ತೀವಿ ಅನ್ನೋದ್ರ ಜೊತೆಗೆ ಇದು ಒಂದು ಪರಿಣಾಮ ಬೀರುತ್ತೆ ಸರ್, ಖಂಡಿತ ಬೀರುತ್ತೆ ಸರ್, ಖಂಡಿತ ಬೀರುತ್ತೆ. ಆಮೇಲೆ ಏನಾಗಿದೆ ಅಂದ್ರೆ, ಈಗ ನೀವು ತುಂಬಾ ಅಂದ್ರೆ ಇದು ಕಾಸ್ ಹೆಂಗಿದೆ ಅಂದ್ರೆ ಸರ್, ಯಾವ್ದೋ ಒಂದು ಹಿಂದಿ ಸಿನಿಮಾ ನೋಡಿದ್ ನಾನು, ಈ ಸ್ಲಮ್ ಮಕ್ಕಳೆಲ್ಲ ಇದಾವೆ ಸರ್, ಅಂದ್ರೆ ತುಂಬಾ ಮಕ್ಳಿದ್ದಾರೆ, ಅವ್ರಿಗೆ ಎಷ್ಟೋ ಜನ ಕೈ ಹಿಡ್ದಿದ್ದಾರೆ, ಎಷ್ಟೋ ಜನ ಓದಕ್ಕೂ ಆಗ್ತಿಲ್ಲ, ಮಾಡಕ್ಕೂ ಆಗ್ತಿಲ್ಲ. ಅಂದ್ರೆ ಒಬ್ರು ದಾರಿ ತೋರ್ಸೋರು ಇದ್ದಾರೆ, ಮನೆ ಪರಿಸ್ಥಿತಿಯಿಂದ ಅವರು ಕೆಲ್ಸನೂ ಮಾಡ್ಬೇಕು,
ಈ ಕಡೆ ಓದೋ ಕಡೆನೂ ಗಮನ ಕೊಡಕ್ಕಾಗ್ತಿಲ್ಲ. ಈ ಎಕ್ಸಾಂಪಲ್ ಅಲ್ಲಿ ಇವಾಗ ನೋಡಿ ಅಪ್ಪು ಸರ್ದೆಲ್ಲ ಆಶ್ರಮ ಎಲ್ಲ ಇದೆಯಲ್ಲ, ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಅಂತ ಮಕ್ಕಳು ಯಾರಾದ್ರೂ ಈಗ ಇಂಥ ಪುಸ್ತಕಗಳನ್ನ ತೋರಿಸ್ಬಿಟ್ಟು ನೋಡಿ ಈ ತರ ಈ ವಯಸ್ಸಲ್ಲಿ ಹಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು, ನೀವು ಉದ್ದೇಶ ನನಗೆ ಇವಾಗ ಅನ್ನಿಸ್ತಿರೋದು, ಇದೇನಾದ್ರು ಪುಸ್ತಕ ಆಯ್ತು ಅಂದಾಗ ನಾಳೆ ದಿನ ಸಾವಿರಾರು ಜನ ಅಂತ ಮಕ್ಳಿಗೆ ಹೆಲ್ಪ್ ಮಾಡಕ್ ಬರ್ತಾರೆ ಸರ್. ರಾಷ್ಟ್ರ ಮಟ್ಟದಲ್ಲಿ ಈ ಮಗು ಹತ್ರ ಏನಾದ್ರು ಒಂದು ಸಾಧನೆ ಮಾಡೋ ಶಕ್ತಿ ಇದೆ, ಸ್ಪೋರ್ಟ್ಸ್ ಅಲ್ಲ ಆಗ್ಲಿ, ಇಲ್ಲ ಒಂದು ಡ್ಯಾನ್ಸ್ ಎಲ್ಲ ಆಗ್ಲಿ, ಯಾವ್ದಾದ್ರು ಒಂದು ಕಲೆಯಲ್ಲಿ ಆತರ ಏನಾದ್ರು ಒಂದು ಬರುತ್ತೆ ಅನ್ಕೊಂಡಿದ್ದೀನಿ ಸರ್. 100% ಒಳ್ಳೆ ಕರೆಕ್ಟ್, ನೀವು ಚೆನ್ನಾಗಿ ಹೇಳಿದ್ರಿ. ನೋಡಿ ಅಪ್ಪು ಅವರು ಎಲ್ಲ ರೀತಿ ಸಹಾಯ, ಎಲ್ಲರ ಜನಕ್ಕೆ ಎಲ್ಲ ರೀತಿ ಸಹಾಯ ಮಾಡಿದ್ದಾರೆ. ಅದೇ ಸ್ಪೆಸಿಫಿಕ್ ಆಗಿ ಅವರು ಒಂದು ಆಶ್ರಮ ನಡೆಸ್ತಿದ್ದಾರೆ, ಅದರಲ್ಲಿ ವಿದ್ಯಾರ್ಜನೆ ಅನ್ನೋದಕ್ಕೆ ಪ್ರತ್ಯೇಕವಾಗಿ ಅತಿ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಕರೆಕ್ಟ್, ಹೌದು. ವಿದ್ಯಾರ್ಥಿಗಳು ಅನ್ನೋದಕ್ಕೆ ಅತಿ ಹೆಚ್ಚು ಅವರು ಅಂದ್ರೆ ಓದೋ ಮಕ್ಕಳಿಗೆ ಪ್ರೋತ್ಸಾಹ ನೀಡಕ್ಕೆ ಸ್ವಲ್ಪ ಜಾಸ್ತಿ ಅವರು ಎನ್ಕರೇಜ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಸದ್ಯದ 1800 ಮೇಲಕ್ಕೂ ಅಧಿಕ ಮಕ್ಕಳಿದ್ದಾರೆ. ನೋಡಿ ಇವ್ರು ಮಾಡಿರೋ ಎಲ್ಲಾ ಸಮಾಜ ಸೇವೆಗಿಂತ ಅದು ಸ್ವಲ್ಪ ಜಾಸ್ತಿ ಇದೆ. ಯಾಕೆ ಅದನ್ನ ಮಾಡಿದ್ದಾರೆ ಅದು ಗೊತ್ತು. ಚಿಕ್ಕ ವಯಸ್ಸಲ್ಲಿ ನಾನೇ ಆ ಸಾಧನೆ ಮಾಡಿದ್ದೀನಿ, ನನ್ನ ತರನೇ ಇವರು ಮಾಡಿ ಅಂತ ಅವ್ರು ಖಂಡಿತ ಅದನ್ನ ಮಾಡಿದ್ದಾರೆ. ಖಂಡಿತ ಈ ರೀತಿ ಆಲೋಚನೆ ಇರೋಂತ ವ್ಯಕ್ತಿ ಅವರು. ಇಂಥವ್ರನ್ನ ನಾವು ಈಗ ಅವ್ರು ಇದ್ದಿದ್ರೆ ಮುಂದಿನ ದಿನ ಮಾಡ್ತಿದ್ರೇನೋ, ಅವರೇ ಮಾಡ್ತಿದ್ರು, ಮಾಡಿಸ್ತಿದ್ರೇನೋ, ಅವ್ರು ಇಲ್ಲ. ಅವ್ರ ಮುಖಾಂತರ ಅದಕ್ಕೆ ನಾವು ಅದನ್ನ ಬೆಳಕು ಚೆಲ್ತಾ ಇದೀವಿ ಸರ್. ಅಷ್ಟೇ, ಖಂಡಿತ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಮಕ್ಕಳಿಗೆ ಅದು ಬರ್ಲಿ, ಪಠ್ಯ ಪುಸ್ತಕ ಬರ್ಲಿ, ಮಕ್ಕಳ ಮನಸ್ಸಲ್ಲಿ ಅವರು ಅಜರಾಮರಾಗಿ ಉಳಿದಿದ್ದಾರೆ ಸರ್. ಕೋಟ್ಯಾಂತರ ಜನ ಅಸಂಖ್ಯಾತ ಅಭಿಮಾನಿಗಳನ್ನ ಬಿಟ್ಟು ಇವತ್ತು ಅಗಲಿದ್ದಾರೆ. ಎಲ್ಲರ ಮನಸ್ಸಲ್ಲೂ ಪ್ರತಿಯೊಂದು ಕುಟುಂಬ ಅವತ್ತು 29ನೇ ತಾರೀಕು ಇಡೀ ರಾಜ್ಯದಲ್ಲಿ ನಮ್ಗೆ ಗಾದೆ ಹೇಳ್ತಾರೆ, ಸಾಸಿವೆ ಸಾವಿಲ್ಲದ ಮನೆ ಸಾಸಿವೆ ತಗೊಂಡ್ ಬಾ ಅಂತ ಹೇಳಿ. ಬಟ್ ಆ ದಿನ 29ನೇ ತಾರೀಕು ಪ್ರತಿಯೊಂದು ಮನೆಯಲ್ಲೂ ಕೂಡ ಕಣ್ಣೀರು ಹಾಕಿದ್ದಾರೆ ಸರ್. ನಿಜ ಸರ್. ನಮ್ಮ ನನಗೆ ಈಗಲೂ ಒಂಥರ ನನಗೆ ದುಃಖ. ನನಗೆ ಅದೇನೋ ಆ ದಿನ ನನಗೆ ಈಗಲೂ ದುಃಖ ಇದೆ. ಯಾಕಂದರೆ ನಾವು 12ನೇ ತಾರೀಕು ಅವತ್ತು 29ನೇ ತಾರೀಕು ನಾವು ಹೋಗ್ತೀವಿ, ಎಲ್ಲ ಹೊರಗಡೆ ಹೋಗ್ತೀವಿ ನಾವು, ನಮ್ಮ ಸಾಹೇಬರೆಲ್ಲ. ತಕ್ಷಣ ಒಂದು ಫೋನ್ ಬರುತ್ತೆ ಈ ರೀತಿ ಅಂತ. ತಕ್ಷಣ ನಾವು ತುರ್ತು ಹೊರಡ್ತೀವಿ. ಬಂದಾಗ ನಾವು ಶಿವಣ್ಣ ನಮ್ಮ ಸಾಹೇಬರೆಲ್ಲ ಒಟ್ಟಿಗೆ ಬಂದ್ವಿ. ಬಟ್ ನಮಗೆ ಆ ವಿಚಾರ ಗೊತ್ತಾದಾಗ ಖಂಡಿತ ನಾವು ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಅನಿಸ್ತು. ನಾವು ನೋಡಿದಾಗ ಸರ್ ನಿಮ್ಮ ಉದ್ದೇಶ ತುಂಬ ಅಂದರೆ ತುಂಬ ವರ್ತಿದೆ ಸರ್. ಇದು ನೀವು ಮಾಡ್ತಿರೋ ಉದ್ದೇಶ ಆ ಮಕ್ಕಳಿಗೆ, ನಿಮಗೆ ಆ ದೇವ್ರ ಮೇಲ್ಗಡೆಯಿಂದನೇ ಅಪ್ಪು ಸರ್ ಇದ್ರು ಇವಾಗ ಈ ಕ್ಷಣದಲ್ಲಿ ಕೂತ್ಕೊಂಡು ಅವರೇ ಮಾಡಿಸ್ತಿದ್ದಾರೆ ಅಂತ ನನ್ನ ಭಾವನೆ ಸರ್. ದೇವರನ್ನ ಹೇಳ್ತೀನಿ, ನನ್ನ ಮನ್ಸಾರ ಹೇಳ್ತಿರೋದು ಸರ್. ಅವರೇ ನಿಮ್ಮ ಈ ಮುಖಾಂತರ ಈಗ ನನ್ನ ಕೈಯಲ್ಲಿ ಎಷ್ಟು ಮುಗ್ದಿದೆ ಅಂದ್ಬಿಟ್ಟು ಸಮಾಜಮುಖಿ ಕಾರ್ಯಗಳಾಗಲಿ, ಮಕ್ಕಳು ಕಾರ್ಯಗಳು ಯಾರೇ ಮಾಡ್ತಿದ್ರು ಸರ್, ಅಪ್ಪು ಸರ್ ನಿಂತ್ಕೊಂಡು ನಿಮ್ಗೆ ಯಾರ ಕೈಯಲ್ಲಿ ಏನೇನು ಸಾಧನೆಗಳು ಮಾಡೋಕ್ಕಾಗುತ್ತೋ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ ಸರ್ ಅದನ್ನು. ಅದರಲ್ಲಿ ನೀವೊಬ್ಬರು ಸರ್. ಇದು ಇಲ್ಲ ಸರ್, ನಂತರ ಬೇಕಾದಷ್ಟು ಕಾರ್ಯ ಮಾಡೋದು, ಈಗ ನೋಡಿ ನಾವು ನಮ್ಗೆ ಯಾಕೆ ಅವರು ಹೋದ್ಮೇಲೆ ಜಾಸ್ತಿ ಇನ್ನೂ ಭಾವುಕ ಜಾಸ್ತಿ ಆಯ್ತು. ಯಾಕೆಂದರೆ ನೋಡಿ ನಾನು ಮೊನ್ನೆ ಒಂದು ನೋಡಿದೆ, ಆ ಮಾಗಡಿ ರೋಡಲ್ಲಿ ನಾವು ಸಾಮಾನ್ಯ ದೇವಸ್ಥಾನಗಳ ಮುಂದೆ ಯಾರು ಶ್ರದ್ಧಾಂಜಲಿ ಫೋಟೋಗಳು ಯಾರು ಹಾಕಲ್ಲ ಸರ್. ಹೌದು, ದೇವಸ್ಥಾನ ಎಲ್ಲ ಫೋಟೋ ಇದೆ ಸರ್. ನಿಜಕ್ಕೂ ಯಾರೊಬ್ಬ ಕಲೆಗಾರ ಬರೆದಿದ್ದ, ಬ್ರಹ್ಮನಿಗೆ ಕ್ಷಮೆ ಕೇಳ್ತಿದ್ದಂತೆ, ಧರ್ಮ ನಿನ್ನ ಕರೆಸಿ ತಪ್ಪು ಮಾಡ್ಕೊಂಡೆ ಕಣೆ ಅಂತ ಸಂದರ್ಭ ಇದೆ ಸರ್. ಸಂದರ್ಭ 100% ಇದೆ. ಅದಕ್ಕೆ ನಮ್ಮ ಅಭಿಪ್ರಾಯ ಇಷ್ಟ ಸರ್. ನಾನೊಬ್ಬ ಅಂತಲ್ಲ ಸರ್, ಇಡೀ ಕರ್ನಾಟಕದ ಎಲ್ಲ ನನ್ನಂಥ ಅಭಿಮಾನಿಗಳಿದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲ ಅಂದ್ರೂ ಅವರ ಆದರ್ಶ ಉಳಿಬೇಕು ಅಂತ ನಂತರ ಹೋರಾಟ ಮಾಡೋದು. ಅದೆಲ್ಲ ಎರಡು ಮಾತಿಲ್ಲ. ನೋಡಿ ಇಲ್ಲಿ ಬೆಂಗಳೂರು ಭಾಗದಲ್ಲಿ ವಿದ್ಯಾವಂತರು ಜಾಸ್ತಿ ಇದ್ದಾರೆ. ಬಟ್ ಅಪ್ಪು ಅವರು ಹೋದ್ಮೇಲೆ ಕಣ್ಣಿನ ದಾನ ಮಾಡಿದ್ಮೇಲೆ ಇವತ್ತು ಅತಿ ಹೆಚ್ಚು ನೋಂದಣಿ ಆಗಿರೋದು ಗ್ರಾಮೀಣ ಭಾಗದಲ್ಲಿ. ಹೌದು ಸರ್, ಸತ್ಯ. ಗ್ರಾಮೀಣ ಭಾಗದಲ್ಲಿ ಕರ್ನಾಟಕ ತುಂಬ ಆಗಿದೆ. ಹೌದು, ಕರ್ನಾಟಕದಲ್ಲಿ ಅದು ಅತಿ ಗ್ರಾಮೀಣ ಭಾಗದಲ್ಲಿ. ಅಂದರೆ ಎಷ್ಟೋ ಜನಕ್ಕೆ ಅಲ್ಲಿ ಅವಿದ್ಯವಂತರು ಇರ್ತಾರೆ. ಹೌದು, ಗ್ರಾಮೀಣ ಭಾಗ ತಿಳುವಳಿಕೆ. ಆದರೆ ಅವ್ರಿಗೆ ಒಂದೇ ತಿಳಿದಿರೋದೇನು, ಒಳ್ಳೆತನ. ಆ ಒಳ್ಳೆತನ ಅವತ್ತು ಬೆಲೆ ಕೊಡಬೇಕು ಅಂತ ಗೊತ್ತಲ್ಲ. ಕಣ್ಣು ದಾನ ಮಾಡಬೇಕು, ರಕ್ತದಾನ ಮಾಡಬೇಕು, ಮುಂದೆ ಬಂದು ತುಂಬ ಜನ ಮಾಡ್ತಾ ಇದ್ದಾರೆ ಸರ್. ಇಲ್ಲ ಮುಂದೆ ನಾವು ಮಾಡ್ತೀವಿ ಸರ್. ನಾವು ಬದುಕಿದಾಗ ಏನು ಮಾಡ್ತೀವಿ ಗೊತ್ತಿಲ್ಲ. ಕೊನೆಗಂತ ಒಂದು ಒಳ್ಳೆ ಕೆಲಸ ಆಗುತ್ತೆ, 100% ನಾವು ಮಾಡ್ತೀವಿ ಸರ್. ಅದರಲ್ಲಿ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಖಂಡಿತ ಇಷ್ಟೆಲ್ಲ ಸರಿ ಅದಾಗಬೇಕು ಸರ್. ಖಂಡಿತ ಒಳ್ಳೇದಾಗಬೇಕು. ಮನುಷ್ಯ ಬದುಕಿದಾಗ ಏನು ಮಾಡ್ತಿದ್ವಿ ಲೆಕ್ಕಲ್ಲ. ನಾವು ಹೋದ್ಮೇಲೆ ನಾವು ವ್ಯರ್ಥ ಆಗಬಾರ್ದು ಅನ್ನೋ ದಿನ ಒಳ್ಳೇದಾಗುತ್ತೆ ಸರ್. ಒಂದಕ್ಕೋಸ್ಕರ ನಾವು ಭಾಳ ಅವ್ರ ಮೇಲೆ ಅಭಿಮಾನ ಇಟ್ಟು ಅವ್ರಿಗೋಸ್ಕರ ಏನು ಬೇಕಾದ್ರೂ ಹೋರಾಟ ಮಾಡೋಕ್ಕೆ ಸಿಗ್ತಾಯಿದ್ದೀವಿ. ಬಟ್ ಆದರೆ ಒಂದು ಹೋರಾಟ ಮಾಡಿ ಪಡ್ಕೊಳ್ಳೋಂಥ ಸ್ವಭಾವ ಹೋರೋದಲ್ಲ ಅಲ್ಲ. ಏನೇ ಪಡ್ಕೊಂಡು ಪ್ರೀತಿ ವಿಶ್ವಾಸ ಪಡ್ಕೊಳ್ಳಿ ಅನ್ನೋದು ನಮಗೆ ಅವ್ರಿಂದ ನಾವು ಕಲಿತಿರೋ ಸರ್. ಅಷ್ಟು ಸ್ವಲ್ಪ ಅನುಭವ. ಅದು
ನನಗೆಲ್ಲ ಏನೇ ಮಾಡಬೇಕು ಪ್ರೀತಿ ವಿಶ್ವಾಸದಿಂದ ಮಾಡ್ಬೋದು ಸರ್ ಅಷ್ಟೇ. ಒಳ್ಳೇದಾಗುತ್ತೆ ಸರ್ ನಿಮ್ಮದು ಕಾರ್ಯ. ಇದು ನಿಮ್ಮ ಸಮಾಜಮುಖಿ ಕಾರ್ಯಗಳೆಲ್ಲ ಹೀಗೆ ನಡೀತಾ ಇರಲಿ. ಮುಂದೆ ಏನೇನಿದೆ ಸರ್ ನಿಮ್ಮದು ಫ್ಯೂಚರಲ್ಲಿ? ಇವಾಗ ಪ್ರೆಸೆಂಟಲ್ಲಿ ಈಗ ಪುಸ್ತಕದ ಪುಸ್ತಕ ಆಗಿರಲಿ, ಆಮೇಲೆ ನಿಮ್ಮದು ಇದ್ರದ್ದೆಲ್ಲ ಆಗಿರಲಿ, ರಾಜಕೀಯದೆಲ್ಲ ಹೇಗೆ ನಡ್ಕೊಂಡು ಬರ್ತಾ ಇದೆ? ಮಾಡ್ಬೇಕು ಸರ್. ಅವರು ಈಗ ಪಠ್ಯ ಪುಸ್ತಕದ್ದೊಂದು ಆದರೆ ಖಂಡಿತ ಭವಿಷ್ಯದಲ್ಲಿ ಅವ್ರನ್ನ ಅಜರಾಮರಗೊಳಿಸೋಕೆ ಏನೇನು ಪ್ರಯತ್ನ ಮಾಡಬೇಕೋ ಅದನ್ನು ಮಾಡ್ತೀವಿ ಸರ್. ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಸರ್, ಖಂಡಿತ ಮಾಡ್ತೀವಿ ಸರ್. ನಮ್ಮ ಊರುಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಈ ಥರ ಒಂದು ಕ್ಯಾಂಪೇನ್ ಮಾಡಿ ಖಂಡಿತ ನೇತ್ರದಾನ ರಕ್ತದಾನ ಇದೆಲ್ಲ ಮಾಡ್ತೀವಿ ಸರ್. ಮಾಡ್ಬೇಕು ಸರ್. ಯಾಕಂದ್ರೆ ನೋಡಿ, ಇವತ್ತು ನೀವು ಏನೇ ಮಾಡಿ ಪ್ರತಿಯೊಂದಕ್ಕೂ ಆಲ್ಟರ್ನೇಟಿವ್ ಇದೆ. ಹೌದು, ಕಾಲು ಹೋದರೆ ಬೇರೆ ಕಾಲ ಅದು ಆಲ್ಟರ್ನೇಟಿವ್ ಇದೆ. ನಮಗೆಲ್ಲ ಆಲ್ಟರ್ನೇಟಿವ್ ಇದೆ. ಬ್ಲಡ್ಗೆ, ಕಣ್ಣಿಗೆ ಆಲ್ಟರ್ನೇಟಿವ್ ಇದೆ ಸರ್. ಇದೆಯಾ? ಇಲ್ಲ, ಖಂಡಿತ ಅಷ್ಟೇ ಸರ್. ನಮ್ಗೆ ಬೇರೆ ಏನಿಲ್ಲ. ಅದನ್ನು ಅವ್ರು ಮಾಡಿ ತೋರಿಸಿದ್ದಾರೆ ಅಂದರೆ ಅವರ ಆಲೋಚನೆ ಯಾವ ಮಟ್ಟಕ್ಕಿದೆ. ರಕ್ತದಾನ ಯಾಕೆ ಮಾಡಿ ಅಂತಾರೆ ಅಪ್ಪಾಜಿ ಅವರು, ನೇತ್ರದಾನ ಅಪ್ಪವ್ರು ಯಾಕೆ ಕೊಟ್ಟೋದ್ರು. ಇದು ಯಾವುದು ಆಲ್ಟರ್ನೇಟಿವ್ ಇಲ್ಲಪ್ಪ, ಇದು ಯಾವತ್ತಿದ್ರು ಒರಿಜಿನಲ್ಲೇ, ಅದನ್ನು ಮಾಡಿ ಅಂತ ಹೇಳ್ತಾರೆ. ನಾವು ಅದಕ್ಕೆ ಖಂಡಿತ ಇದು ಮಾಡಬೇಕು ಸರ್. ಮನುಷ್ಯನಾಗ ಹುಟ್ಟಿದ ಮೇಲೆ ಹುಟ್ಟಿ ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಕೊನೆ ಟೈಮಲ್ಲಿ ಅದನ್ನು ಇದು ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ಸಂದೇಶ ಕೊಟ್ಟೋಗಿದ್ದಾರೆ. ನಾವು ಅದನ್ನು ಫಾಲೋ ಮಾಡ್ತೀವಿ ಸರ್.